ಕಾಂಗ್ರೆಸ್ ಮುಖಂಡ ವಿಧಾನ ಪರಿಷತ್ ಸದಸ್ಯ BK ಹರಿಪ್ರಸಾದರ ಬೆಚ್ಚಿ ಬೀಳುವಂಥ ಹೇಳಿಕೆ. ಇವತ್ತು ಈ ಹೇಳಿಕೆ ಕೊಡುವುದಕ್ಕಾಗಿಯೇ ಪ್ರೆಸ್ ಮೀಟ್ ಕರೆದಿದ್ರು ಅವರು. ಹುಬ್ಬಳ್ಳಿಯಲ್ಲೊಬ್ಬ ದೊಬ್ಬಿ ಪ್ರಕರಣದ ಆರೋಪಿಯ ಬಂಧನ ಆಗಿದೆ. BJಪಿಯವರು ನಮ್ಮ ಅಂದರೆ ಹಿಂದೂ ಪರ ಸಂಘಟನೆಗಳವರು ನಮ್ಮ ಕಾರ್ಯಕರ್ತನನ್ನು ನೀವು ಬಂಧಿಸಿದ್ದೀರಿ ಅಂಥೇಳಿ ದೊಡ್ಡದೊಂದು ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ಅದರ ಹೋರಾಟ ಕೂಡ ಜೋರಾಗಿತ್ತು. ಅದರ ಬಗ್ಗೆಯೂ ಪ್ರತಿಕ್ರಿಯೆ ಕೊಡ್ತಾ ಬಾಂಬ್ ಸಿಡಿಸ್ಬಿಟ್ರು. ಬಾಂಬ್ ಅಂದರೆ ಬೆಚ್ಚಿ ಬೀಳುವ ಹೇಳಿಕೆ. ಗೋಧ್ರಾ ಮಾದರಿಯ ಹತ್ಯಾಕಾಂಡ ನಡೆಯುವ ಸಾಧ್ಯತೆ ಇದೆ, ಕರ್ನಾಟಕದಲ್ಲೇ ನಡೆಯುವ ಸಾಧ್ಯತೆ ಇದೆ, ಅದರ ಬಗ್ಗೆ ನನಗೆ ಕ್ರೆಡಿಬಲ್ ಇನ್ಫಾರ್ಮೇಷನ್ ಇದೆ ಅಂತ. 22ನೇ ತಾರೀಕು ಭವ್ಯ ರಾಮ ಮಂದಿರದ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ದೇಶ ತಯಾರಾಗ್ತಾ ಇದೆ. ಆದರೆ ರಾಮ ಮಂದಿರ ಟ್ರಸ್ಟಿನ ಬಯಕೆ, ಸರ್ಕಾರದ ಬಯಕೆ ಕೂಡ ಹೌದು, BJಪಿಯ ಬಯಕೆ ಕೂಡ ಹೌದು. ಸಾಧ್ಯ ಆದಷ್ಟು ಹೆಚ್ಚು ಜನ ಬಂದು ರಾಮ ಮಂದಿರದಲ್ಲಿ ರಾಮಲಲ್ಲಾನ ದರ್ಶನ ಮಾಡಬೇಕು ಅಂತ 22ನೇ ತಾರೀಕು ಲೋಕಾರ್ಪಣೆ ಆಗುತ್ತೆ. 23ನೇ ತಾರೀಕಿನಿಂದ ಸಾರ್ವಜನಿಕರ ದರ್ಶನಕ್ಕೆ ಲಭ್ಯ ಆಗುತ್ತೆ. ಮುಂದಿನ 100 ದಿನಗಳ ಕಾಲ ಪ್ರತಿ ದಿವಸ 10 ಟ್ರೇನು ಅಂತ ನನಗೆ ಅಯೋಧ್ಯದಲ್ಲಿದ್ದಾಗ ಬಂದಿದ್ದ ಇನ್ಫಾರ್ಮೇಷನ್. ಇವತ್ತು ಸುದ್ದಿ ನೋಡ್ತಾ ಇದೆ, ಪ್ರತಿದಿನ ಅಯೋಧ್ಯೆಗೆ 35 ರೈಲುಗಳು ಬರ್ತವೆ ಅಂತ. ಬರುವ ಸಾಧ್ಯತೆ ಇದೆ. 35 ರೈಲುಗಳು ದೇಶದ ಮೂಲೆ ಮೂಲೆಗಳಿಂದ ಜನರನ್ನು ಕರ್ಕೊಂಡು ಬರ್ತವೆ ಅಂತ. ವಿಮಾನ ನಿಲ್ದಾಣ ಉದ್ಘಾಟನೆ ಆಗಿದೆ, ಫ್ಲೈಟಲ್ಲಿ ಬಂದು ಇಳಿತಾರೆ. ಬಸ್ಗಳು, ಖಾಸಗಿ ವಾಹನಗಳು. ಇದೆಲ್ಲದರ ನಡುವೆ 2002ರ ಗೋಧ್ರಾ ಘಟನೆಯನ್ನು ಹರಿಪ್ರಸಾದ್ ನೆನಪಿಸಿಬಿಟ್ರು. ರಾಜ್ಯದಲ್ಲೂ ಗೋಧ್ರಾದಂತೆ ದುರಂತ ಆಗಬಹುದು. ದುರಂತ ಅಲ್ಲ, ಅದೊಂದು ಹತ್ಯಾಕಾಂಡ ಆಗಬಹುದು ಅಂತಷ್ಟೇ ಹೇಳಿದರೆ, ಸೆಪ್ಟೆಂಬರ್ನಲ್ಲೇ ಉದ್ಧವ್ ಠಾಕ್ರೆ ಹೇಳಿದರು ಆಗಬಹುದು, ಆಗುವ ಚಾನ್ಸ್ ಇದೆ ಅಂತ. ಇದನ್ನು ಹೈಪೋಥೆಟಿಕಲ್ ಅನ್ಬೋದಾಗಿತ್ತು. ನೋ, ಹಿ ಸೇಸ್ ಹಿ ಹ್ಯಾಸ್ ಅ ಕ್ರೆಡಿಬಲ್ ಇನ್ಫಾರ್ಮೇಷನ್. ಪಕ್ಕಾ ಮಾಹಿತಿ ಇದೆ ನನ್ನ ಹತ್ರ ಅಂತಾರೆ. ಮೀಟಿಂಗ್ಗಳಾಗಿದ್ದಾವೆ, ಯಾರು ಎಲ್ಲಿ ಹೋಗಿ ಮೀಟಿಂಗ್ ಮಾಡಿದ್ದಾರೆ ಚೆಕ್ ಮಾಡ್ಕೊಳ್ಳಿ ಅಂತಾರೆ. ಅಷ್ಟು ಸ್ಪೆಸಿಫಿಕ್ ಆಗಿ ಮಾತಾಡಿದ್ರು. ಮಂದಿರ ಉದ್ಘಾಟನೆ ಧಾರ್ಮಿಕ ಕಾರ್ಯಕ್ರಮ ಅಲ್ಲ, ರಾಜಕೀಯ ಕಾರ್ಯಕ್ರಮ ಆಗ್ತಾ ಇದೆ. ಓಕೆ, ಅದೆಲ್ಲ ಇತ್ತು. ಮೋದಿಯವರ ಧರ್ಮನೇ ಇನ್ನೂ ಯಾವುದು ಅಂತ ಗೊತ್ತಾಗಿಲ್ಲ, ಅಮಿತ್ ಶಾ ಧರ್ಮ ಯಾವುದು ಅಂತ ಗೊತ್ತಾಗಿಲ್ಲ. ಅಯೋಧ್ಯೆಗೆ ಹೋಗುವವರಿಗೆ ಸರ್ಕಾರನೇ ರಕ್ಷಣೆ ಕೊಡಬೇಕು. ಗೋಧ್ರಾ ದುರಂತದ ರೀತಿ ಮತ್ತೊಮ್ಮೆ ಏನಾದರೂ ಆಗಬಹುದು, ನಮಗೆ ಮಾಹಿತಿ ಸಿಗ್ತಾ ಇದೆ, ಮಾಹಿತಿ ಇದ್ದೇ ಹೇಳ್ತಾ ಇದ್ದೀನಿ. ಕರ್ನಾಟಕದಲ್ಲಿ ಗೋಧ್ರಾ ಹತ್ಯಾಕಾಂಡ ಆಗದಂಗೆ ನೋಡ್ಕೊಳ್ಳಿ. ರಾಜ್ಯ ಸರ್ಕಾರ ಎಲ್ಲ ರೀತಿಯ ಎಚ್ಚರಿಕೆ ವಹಿಸಬೇಕು. ಗುಜರಾತ್ನಲ್ಲಿ ಇದೇ ಸಂದರ್ಭದಲ್ಲಿ ಕರಸೇವಕರ ದಹನ ನಡೆದಿತ್ತು. ಗೋಧ್ರಾದಲ್ಲಿ ಆದ ಘಟನೆ ಸೃಷ್ಟಿ ಮಾಡಲು ಪ್ರಯತ್ನ ನಡೀತಾ ಇದೆ. ಅಯೋಧ್ಯೆಗೆ ಹೋಗುವವರಿಗೆ ಎಲ್ಲ ರೀತಿ ಬಂದೋಬಸ್ತ್ ಮಾಡಿ. ಕೆಲವು ಸಂಘಟನೆಗಳ ಪ್ರಮುಖರು ಕೆಲವು ರಾಜ್ಯಗಳಲ್ಲಿ ಸಭೆ ಮಾಡಿದ್ದಾರೆ. BJಪಿಗರು ಯಾವ ಪ್ರಚೋದನೆ ಮಾಡಿದ್ದಾರೆ ಅಂತ ಹೇಳಬಹುದು, ನಾನೀಗ ಬಹಿರಂಗವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಮೊನ್ನೆ ಒಡಿಸ್ಸಾದಲ್ಲೊಂದು ಮೀಟಿಂಗ್ ಆಗಿದೆ. ಕೆಲ ಸಂಘಟನೆ BJಪಿಯ ಕಾರ್ಯಕರ್ತರನ್ನ ಕರೆದು ಮಾತಾಡಿದ್ದಾರೆ. ಯಾರು ಮಾತಾಡಿದ್ದಾರೆ, ಏನು ಮಾತಾಡಿದ್ದಾರೆ ಅನ್ನೋದನ್ನು ವಿಚಾರಿಸಿ ಅಂತ ಕೇಳಿಸ್ಕೊಳ್ಳಿ. ರಾಮ ಮಂದಿರ ಹೋರಾಟ ಅಲ್ಲ ಅದು. ರಾಮ ಮಂದಿರದಲ್ಲಿ ಅಲ್ಲಿ ಬಾಬರಿ ಮಸ್ಜಿದ್ ಧ್ವಂಸ ಮಾಡಿದಾಗ LK ಅದ್ವಾನಿಯವರು, ಮುರಳಿ ಮನೋಹರ್ ಜೋಶಿ, ಉಮಾ ಭಾರತಿಯವರ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಆಗಿತ್ತು. ಈಗಲೂ ಸಹ ಆ ಕ್ರಿಮಿನಲ್ ಕೇಸು ಸುಪ್ರೀಂ ಕೋರ್ಟಲ್ಲಿ ಪೆಂಡಿಂಗ್ ಇದೆ. ಬಾಬರಿ ಮಸ್ಜಿದ್ ಧ್ವಂಸ ಮಾಡಿರ್ತಕ್ಕಂಥದ್ದು ಅಪರಾಧವೇ ಆಗುತ್ತೆ. ಯಾರಾದರೂ ಧಾರ್ಮಿಕ ಗುರುಗಳು ಬಂದು ರಾಮ ಮಂದಿರವನ್ನು ಉದ್ಘಾಟನೆ ಮಾಡ್ತಾ ಇದ್ರು ಅಂದರೆ ನಾವೆಲ್ಲರೂ ಸಹ ಯಾವುದೇ ನಿಮಂತ್ರಣ ಅಮಂತ್ರಣ ಇಲ್ಲದೆ ಅಂದರೆ ಹೋಗ್ತಾ ಇದ್ವಿ. ಇದು ಮಾಡ್ತಾ ಇರೋದು ವಿಶ್ವಗುರು ಯಾವ ಧರ್ಮಕ್ಕೆ ಸೇರಿದ್ದಾರೆ ಅನ್ನೋದು ಇನ್ನೂ ಸಹ ಗೊತ್ತಿಲ್ಲ. ಅಮಿತ್ ಶಾ ಯಾವ ಧರ್ಮಕ್ಕೆ ಸೇರಿದ್ದಾರೆ ಅಂತ ಗೊತ್ತಿಲ್ಲ. ಅವ್ರೇನು ಧರ್ಮಗುರುಗಳ? ಇದು ರಾಜಕೀಯ ಕಾರ್ಯಕ್ರಮ. ಇದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ. ಇದಕ್ಕೂ ನಮ್ಮ ಪಕ್ಷದ ಅಭಿಪ್ರಾಯಕ್ಕೂ ಯಾವುದೇ ಸಂಬಂಧ ಇಲ್ಲ. ವೈಯಕ್ತಿಕವಾದ ಅಭಿಪ್ರಾಯ ಹೇಳ್ತಾ ಇದ್ದೀನಿ. ರಾಮ ಮಂದಿರ ಉದ್ಘಾಟನೆ ಮಾಡ್ತಕ್ಕಂಥದ್ದು ಇದು ಧಾರ್ಮಿಕ ಕಾರ್ಯಕ್ರಮ ಇಲ್ಲ, ಇದು ರಾಜಕೀಯ ಕಾರ್ಯಕ್ರಮ. ಇದನ್ನು ರಾಜಕೀಯವಾಗಿ ನೋಡಬೇಕಾಗುತ್ತೆ ವಿನಃ ಧಾರ್ಮಿಕವಾಗಿ ನೋಡ್ಲಿಕ್ಕೆ ಆಗೋದಿಲ್ಲ. ನನಗೆ ಏನು ಸ್ವಲ್ಪ ಬುದ್ಧಿ ಇದೆ, ಅದರ ಪ್ರಕಾರ ಹಿಂದೂ ಧರ್ಮದ ಮುಖ್ಯಸ್ಥರು ಅಂತ ಹೇಳಿದ್ರೆ ಶಂಕರಾಚಾರ್ಯರು ಅಂತ ನನಗೆ ತಿಳಿದಿರ್ತಕ್ಕಂಥದ್ದು. ಶಂಕರಾಚಾರ್ಯರು ಇಲ್ಲ, ನಮ್ಮ ಹಿಂದೂ ಧರ್ಮದ ಯಾವುದೇ ಧಾರ್ಮಿಕ ಗುರುಗಳು ಹೋಗಿ ಅದನ್ನು ಉದ್ಘಾಟನೆ ಮಾಡಿದ್ರೆ ನಾವು ಹೋಗ್ತೀವಿ. ನರೇಂದ್ರ ಮೋದಿಯವರು, ಅಮಿತ್ ಶಾ ಧಾರ್ಮಿಕ ಗುರುಗಳಲ್ಲ, ರಾಜಕೀಯ ನಾಯಕರು. ಅದರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಎಲ್ಲ ರೀತಿಯ ಕಟ್ಟೆಚ್ಚರಗಳನ್ನು ಸಹ ವಹಿಸ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಗುಜರಾತಲ್ಲಿ ಇದೇ ಸಂದರ್ಭದಲ್ಲಿ ಕರಸೇವಕರ ದಹನ ನಡೆದಿತ್ತು ಗೋಧ್ರಾದಲ್ಲಿ. ಅದೇ ರೀತಿಯ ಒಂದು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರೀತಿಯ ಅಹಿತಕರವಾದ ಘಟನೆ ನಡಲಿಕ್ಕೆ ಅವಕಾಶ ಕೊಡಬಾರ್ದು.
ಯಾರ್ಯಾರು ಅಯೋಧ್ಯೆಗೆ ಹೋಗ್ತಾರೋ ಅವ್ರಿಗೆ ಹೋಗ್ಲಿಕ್ಕೆ ಎಲ್ಲ ರೀತಿಯ ಬಂದೋಬಸ್ತನ್ನು ಮಾಡಿಕೊಡ್ಬೇಕಾಗತ್ತೆ. ಇಲ್ಲಾಂದರೆ ನಾವು ಮತ್ತೊಂದು ಗೋದ್ರಾನ ಕರ್ನಾಟಕದಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ. ಸಂಪೂರ್ಣವಾಗಿ ನಾನು ಮಾಹಿತಿ ಜೊತೆ ಕೊಡಬಹುದು. ಕೆಲವು ಸಂಘಟನೆಗಳ ಪ್ರಮುಖರು ಕೆಲವು ರಾಜ್ಯಗಳಲ್ಲಿ ಹೋಗಿ ಭಾರತೀಯ ಜನತಾ ಪಾರ್ಟಿಯವ್ರಿಗೆ ಏನು ಪ್ರೇರೇಪಣೆ ಮಾಡಿದ್ದಾರೆ, ಪ್ರಚೋದನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದನ್ನು ನಾನು ಬಹಿರಂಗವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಮಾಡ್ತಾ ಇದ್ದಾರೆ, ಪ್ರಚೋದನಕಾರಿಯಾದ ಕೆಲಸಗಳಿಗೆ ಕುಮ್ಮಕ್ಕು ಕೊಡ್ತಾ ಇದ್ದಾರೆ. ಇದನ್ನು ನಿಲ್ಲಿಸಬೇಕು. ಇದು ಆರಂಭಿಕ ಹೇಳಿಕೆ. ಅದಾದ ನಂತರ ಮತ್ತೊಮ್ಮೆ ಪ್ರತಿಕ್ರಿಯೆ ಕೇಳಿದಾಗಲೂ ಕೂಡ ಹಿ ವಾಸ್ ವೆರಿ ಫರ್ಮ್. ಅದರಲ್ಲಿ ಹೇಳ್ತಾರೆ BJPಯವರು ಎಲೆಕ್ಷನ್ ಗೆಲ್ಲೋದಕ್ಕೆ ಏನಾದರೂ ಮಾಡ್ತಾರೆ. ಪುಲ್ವಾಮಾ ಇನ್ಸಿಡೆಂಟ್ ಆದಾಗಲೂ ನಾನು ಹೇಳಿದೆ, ನನ್ನ ಮಾತನ್ನು ಯಾರೂ ಸೀರಿಯಸ್ ಆಗಿ ತಗೊಳ್ಳಿಲ್ಲ. 4 ವರ್ಷ ಆದಮೇಲೆ ಸತ್ಯಪಾಲ್ ಮಲ್ಲಿಕ್ ಅದೇ ಮಾತನ್ನು ಹೇಳಿದ್ರು. ತಾತ್ಪರ್ಯ ಏನು, ಸಾರಾಂಶ ಏನು BK ಹರಿಪ್ರಸಾದ್ ಹೇಳ್ತಾ ಇರೋದ್ರದ್ದು? ಬ್ಲಂಟಾಗಿ ಹೇಳಬೇಕು ಅಂದರೆ, ರಾಮ ಮಂದಿರದ ಉದ್ಘಾಟನೆ ಆಗುತ್ತೆ, ಜನ ಅಯೋಧ್ಯೆಗೆ ಅಂತ ಹೋಗೋದಕ್ಕೆ ಶುರು ಮಾಡ್ತಾರೆ, ರಾಮ ಭಕ್ತರು ಹೋಗೋದಕ್ಕೆ ಶುರು ಮಾಡ್ತಾರೆ. BJPಯವರೇ ಒಂದು ರೈಲು, ಒಂದು ಬಸ್ಸು ಯಾವುದಾದ್ರೂ ಮೇಲೆ ಒಂದು ದಾಳಿ ಮಾಡಿ ಗೋಧ್ರಾದ ರೀತಿಯಲ್ಲಿ ರಾಮಭಕ್ತರನ್ನು ಕೊಲ್ಲಿಸ್ತಾರೆ. ಆ ನಂತರ ಹಿಂದೂ ಮುಸ್ಲಿಂ ಗಲಭೆ ಆಗುತ್ತೆ. ಆವಾಗ BJPಯವ್ರಿಗೆ ಎಲೆಕ್ಷನ್ ಲಾಭ ಆಗುತ್ತೆ. ಈ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅನ್ನೋದು BK ಹರಿಪ್ರಸಾದರ ಮಾತಿನ ತಾತ್ಪರ್ಯ. ಒಂದು ಸಲ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಮೇಲೆ ಇನ್ನೊಂದು ಸಲ ಮಾತನಾಡಿಸಿದಾಗಲೂ ಇದೇ ಮಾತನ್ನು ರಿಪೀಟ್ ಮಾಡಿದ್ರು. ಅವ್ರು ಇನ್ನಷ್ಟು ಡೀಟೇಲ್ ಆಗಿ ಹೇಳಿದ್ರು. ಕೇಳಿಸ್ಕೊಳ್ಳಿ, ಅದನ್ನೂ ಒಂದು ಸಲ ಕೇಳಿಸ್ಕೊಳ್ಳಿ. ಒಡಿಸ್ಸಾದಲ್ಲಿ, ಮಧ್ಯಪ್ರದೇಶದಲ್ಲಿ, ಛತ್ತೀಸ್ಗಢಲ್ಲಿ ಕೆಲವು ಪ್ರಮುಖರು ಭೇಟಿ ಮಾಡಿ ಈ ಒಂದು ವಿಚಾರದಲ್ಲಿ ಏನು ಮಾಡಬೇಕು ಅಂತೇಳಿ ಅಲ್ಲಿ ಆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಕರೆ ಕೊಟ್ಟಿರೋದು ನೋಡಿದಾಗ ಸಂಶಯ ಬಂದೇ ಬರುತ್ತೆ. ಇನ್ನೊಂದು ಇವರು ಗೋಧ್ರಾ ಘಟನೆಯನ್ನು ಇದು ಮಾಡ್ಬೋದು ಅಂಥೇಳಿ. ಅದಕ್ಕೋಸ್ಕರ ನಮ್ಮ ರಾಜ್ಯದಲ್ಲಿ ಆ ರೀತಿ ಯಾವುದೇ ರೀತಿ ಆಗಬಾರ್ದು, ಸರ್ಕಾರದವರು ಕಟ್ಟೆಚ್ಚರ ವಹಿಸಬೇಕು ಅಂತ ಹೇಳಿದ್ದೇನೆ. ಯಾವ ಹಂತಕ್ಕೆ ಬೇಕಾದರೂ ಇಳಿತಾರೆ ಇವರು. ಚುನಾವಣೆಯಲ್ಲಿ ಗೆಲ್ಲಬೇಕು ಅಂಥೇಳಿ ಪುಲ್ವಾಮಾ ನಾನು ಹೇಳಿದಾಗ ಎಲ್ಲ ವಿರೋಧ ಮಾಡಿದ್ರು. ನಮ್ಮ ಮಲ್ಲಿಕ್ ಜಮ್ಮು ಕಾಶ್ಮೀರ್ ಸತ್ಪಾಲ್ ಮಲ್ಲಿಕ್ ಅವರು ಹೇಳಿಕೆ ನೋಡಿದಾಗ ನಾನು ಹೇಳಿರೋದೆಲ್ಲ ಸತ್ಯನೇ ಅಂತ ಹೇಳಿ ಭಾಳಷ್ಟು ರಾಜ್ಯಗಳಲ್ಲಿ, ಯಾಕಂದರೆ ಈ ರಾಜ್ಯಗಳಲ್ಲಿ ಹೋಗಿ ಮಾತಾಡ್ತಕ್ಕಂಥವ್ರು ನೋಡಿದಾಗ ಅವರೇನು ಮಾಮೂಲಿ ಸಾಮಾನ್ಯ ಜನ ಅಲ್ಲ. ಏಕಾಏಕಿ ಸೃಷ್ಟಿ ಮಾಡಿದ್ದಾರೆ, ಹುಬ್ಳಿನಲ್ಲಿ ಯಾರನ್ನೋ ಅರೆಸ್ಟ್ ಮಾಡಿದ್ದೀವಿ ಅಂಥೇಳಿ. ಇವರ ಮಾತುಗಳ ಅನಲೈಸಿಸ್ಗೆ ಆಮೇಲೆ ಬರೋಣ. ಪ್ರೈಮಾ ಫೇಸ ಏನಿದು, ಮೇಲ್ನೋಟಕ್ಕೆ ಕಾಣುವಂತೆ ಏನು? ಭಾರೀ ಹತ್ಯಾಕಾಂಡವೊಂದಕ್ಕೆ ಷಡ್ಯಂತ್ರ ನಡೀತಾ ಇದೆ, ಅದರ ಬಗ್ಗೆ ನನ್ನ ಹತ್ರ ಸಂಪೂರ್ಣ ಮಾಹಿತಿ ಇದೆ ಅಂತ BK ಹರಿಪ್ರಸಾದ್ ಹೇಳಿದ್ರು. ಪೂರ್ತಿ ಮಾಹಿತಿ ಇದೆ ನನ್ನ ಹತ್ರ. ಹೇಳ್ತಾರಲ್ಲ, ದೊಡ್ಡ ದೊಡ್ಡವ್ರು ಹೋಗಿ ಒರಿಸ್ಸಾದಲ್ಲೂ ಮೀಟಿಂಗ್ ಮಾಡಿದ್ದಾರೆ ಅಂತ. ಹಿ ಹ್ಯಾಸ್ ಅ ಇನ್ಫಾರ್ಮೇಷನ್. ಸುಮ್ಮನೆ ಕಂಪ್ಯಾರಿಸನ್ಗೆ ಹೇಳ್ತೀನಿ ನಾನು. ಈಗ 6 ತಿಂಗಳಾಯಿತು ಕಾಂಗ್ರೆಸ್ ಸರ್ಕಾರ ಬಂದು, ಹಿಂದೆ BJP ಸರ್ಕಾರ ಇತ್ತು. ಆವಾಗ PSI ನೇಮಕಾತಿ ಹಗರಣ ನಡೀತು. ಪ್ರಿಯಾಂಕ ಖರ್ಗೆ ಅವರು ಆಗ ಶಾಸಕರು, ಈಗ ಸಚಿವರು. ಆವಾಗ ಪತ್ರಿಕಾಗೋಷ್ಠಿಗಳ ಮೇಲೆ ಪತ್ರಿಕಾಗೋಷ್ಠಿಗಳನ್ನು ಮಾಡಿ ಸರ್ಕಾರದ ಮೇಲೆ ಆರೋಪಗಳನ್ನು ಮಾಡಿದರು, PSI ಹಗರಣಕ್ಕೆ ಸಂಬಂಧಿಸಿದಂತೆ ನನ್ನ ಹತ್ರ ಮಾಹಿತಿ ಇದೆ ಅಂತ. ಆವಾಗ ತನಿಖೆಗಾಗಿ ನೇಮಕಗೊಂಡಂಥ ಅಧಿಕಾರಿಗಳು ಪ್ರಿಯಾಂಕ್ ಖರ್ಗೆ ಅವ್ರಿಗೆ ನೋಟಿಸ್ ಕೊಟ್ಟರು. ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರಲ್ಲ ಮಾಹಿತಿ ಇದೆ ಅಂತ, ಬನ್ನಿ ನಮ್ಮ ಹತ್ರ ಕೊಡು ಬನ್ನಿ ಅಂತ. BJP ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂತು. ಈಗ ಆಯೋಗ ರಚಿಸಲ್ಪಟ್ಟಿದೆ. ಆ ಆಯೋಗ ಬಸನಗೌಡ ಪಾಟೀಲ್ ಯತ್ನಾಳರಿಗೆ ನೋಟಿಸ್ ಕೊಟ್ಟಿದೆ, ಅಶ್ವಥ್ ನಾರಾಯಣರಿಗೆ ನೋಟಿಸ್ ಕೊಟ್ಟಿದೆ, ಕುಮಾರಸ್ವಾಮಿ ಅವ್ರಿಗೆ ನೋಟಿಸ್ ಕೊಟ್ಟಿದೆ, ಮಾಜಿ ಮುಖ್ಯಮಂತ್ರಿಗಳಿಗೆ 3 ಜನರಿಗೆ ನೋಟಿಸ್ ಕೊಟ್ಟಿದೆ. ಏನಂತ? PSI ಹಗರಣಕ್ಕೆ ಸಂಬಂಧಿಸಿದಂತೆ ಇಂಥ ದಿವಸ ನೀವು ಹಿಂಗೆ ಹೇಳಿಕೆ ಕೊಟ್ಟಿದ್ದೀರಿ, ಏನು ಮಾಹಿತಿ ಇದೆ ನಿಮ್ಮ ಹತ್ರ ಬಂದು ಕೊಡಿ ಅಂತ ತನಿಖಾ ಆಯೋಗ ನೋಟಿಸ್ ಕೊಟ್ಟಿದೆ. ಅದು PSI ಹಗರಣ, ಫೈನಾನ್ಷಿಯಲ್ ಫ್ರಾಡು. ಆ ವಿಷಯದಲ್ಲಿ ಹೇಳಿಕೆ ಕೊಟ್ಟವರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಬನ್ನಿ ಅಂತ ಹೇಳ್ತಾರೆ. ಅಂದರೆ BK ಹರಿಪ್ರಸಾದ್ ಮಾತನಾಡ್ತಾ ಇರೋದು PSI ಹಗರಣಕ್ಕೆ ಹೋಲಿಕೆ ಮಾಡಿದರೆ 1000 ಪಟ್ಟು ಸೀರಿಯಸ್ ಆಗಿರೋ ವಿಷಯ. 1000 ಪಟ್ಟು. ಒಂದು ಕ್ರಿಮಿನಲ್ ಕಾನ್ಸ್ಪಿರಸಿ, ಆಪರಾಧಿಕ ಷಡ್ಯಂತ್ರದ ಮಾಹಿತಿ ನನ್ನ ಹತ್ರ ಇದೆ ಅಂತಿದ್ದಾರೆ. ಮತ್ತು ಕರಿಬೇಕಲ್ಲ ಈಗ BK ಹರಿಪ್ರಸಾದ್ರನ್ನು.
ಕಾನೂನು ಸುವ್ಯವಸ್ಥೆ ರಕ್ಷಿಸುವ ದೃಷ್ಟಿಯಿಂದ, ಅಪರಾಧ ತಡೆಗಟ್ಟುವ ದೃಷ್ಟಿಯಿಂದ ಬಿ ಕೆ ಹರಿಪ್ರಸಾದ್ರನ್ನು ಕರಿಬೇಕು. ಯಾರು ಕರೀತಾರೆ? ವಿಚಾರಣೆಗೆ ಬನ್ನಿ, ಇಂಥದ್ದೊಂದು ಹೇಳಿಕೆ ನೀವು ಕೊಟ್ಟಿದ್ದೀರಿ. ಮತ್ತು ಬಿ ಕೆ ಹರಿಪ್ರಸಾದರು ವಿಚಾರಣೆಗೆ ಕರೆಯೋ ತನಕ ವೇಟ್ ಕೂಡ ಮಾಡಬಾರದು. ಒಬ್ಬ ಜವಾಬ್ದಾರಿಯುತ ನಾಗರಿಕನ ಪ್ರಾಥಮಿಕ ಕರ್ತವ್ಯ ಏನು ಅಂದರೆ, ಒಂದು ಸಂಭವನೀಯ ಅಪರಾಧದ ಮಾಹಿತಿ ಇದೆ ಅಂದಾಗ ಮೊದಲಿಗೆ ಹೋಗಿ ಭದ್ರತಾ ಏಜೆನ್ಸಿಗಳಿಗೆ ಹೇಳಬೇಕು. ಇಂಟೆಲಿಜೆನ್ಸ್ಗೆ ಹೇಳ್ತಿರೋ, ಪೊಲೀಸ್ಗೆ ಹೇಳ್ತಿರೋ, NIAಗೆ ಯಾರಿಗೆ ಹೇಳ್ತಿರೋ ಹೇಳಬೇಕು. ಅದು ಜವಾಬ್ದಾರಿಯುತ ನಾಗರಿಕನೊಬ್ಬನ ಪ್ರಾಥಮಿಕ ಕರ್ತವ್ಯ. ಅದನ್ನು ಬಿ ಕೆ ಹರಿಪ್ರಸಾದ್ ಮಾಡ್ತಾರಾ? ಎಕ್ಸ್ಪೆಕ್ಟೇಷನ್ ಮಾಡಬೇಕು ಅನ್ನುವಂಥದ್ದು. ಹಿ ಈಸ್ ಸ್ಪೀಕಿಂಗ್ ಆಫ್ ಅ ಟೆರರ್ ಆ್ಯಕ್ಟ್, ಪಾಸಿಬಲ್ ಟೆರರ್ ಆ್ಯಕ್ಟ್. ಸಂಭವನೀಯ ಭಯೋತ್ಪಾದಕ ಕೃತ್ಯದ ಮಾಹಿತಿ ನನಗಿದೆ ಅಂತಿದ್ದಾರೆ. ಯಾರೋ ಬಂದು ಕೇಳುವ ತನಕ ಕೂಡ ಬಿ ಕೆ ಹರಿಪ್ರಸಾದರು ವೇಟ್ ಮಾಡಬಾರದು ಅನ್ನುವಂಥದ್ದು ನನ್ನ ನಿರೀಕ್ಷೆ. ಆದಷ್ಟು ಬೇಗ ಅದೇನು ಕಾನ್ಸ್ಪಿರಸಿ ಹ್ಯಾಚಪ್ ಆಗಿದೆಯಲ್ಲ ಅದನ್ನು ವಿಫಲಗೊಳಿಸಿ ಷಡ್ಯಂತ್ರಗಾರರನ್ನು ಬಂಧಿಸುವುದಕ್ಕೆ ಬಿ ಕೆ ಹರಿಪ್ರಸಾದ್ ಪೊಲೀಸ್ ಇಲಾಖೆಯ ಜೊತೆಗೆ ನಿಂತ್ಕೋಬೇಕು. ದ್ಯಾಟ್ ಈಸ್ ದ ಎಕ್ಸ್ಪೆಕ್ಟೇಷನ್. ಏನು ಮಾಡ್ತಾರೋ ಗೊತ್ತಿಲ್ಲ. ಇಂಥದ್ದು ನಡೀಬಹುದು ಅಂತ ಹೇಳಿದ್ದರೆ ಅದು ಬೇರೆ, ನನ್ನ ಹಂಚಪ್ಪ, ಅದು ನನ್ನ ಅನಿಸಿಕೆ, ನನ್ನ ಅಭಿಪ್ರಾಯ ಅನ್ನಬಹುದು. ಈ ಸೇಸ್ ನನಗೆ ಮೀಟಿಂಗ್ಗಳ ಮಾಹಿತಿಯೂ ಇದೆ ಅಂತ. ನಡೀಬಹುದು ಅಂತ ಸೆಪ್ಟೆಂಬರ್ನಲ್ಲಿ ಉದ್ಧವ್ ಠಾಕ್ರೆನೂ ಹೇಳಿದರು. ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ರಾಮಭಕ್ತರ ಮೇಲೆ ದಾಳಿಗಳಾಗಬಹುದು ಅಂತ ಹೇಳಿದರು. ಯಾವಾಗ? ಸೆಪ್ಟೆಂಬರ್ನಲ್ಲಿ. ಮತ್ತೊಂದು ಗೋಧ್ರಾ ರೀತಿಯ ಘಟನೆ ನಡೀಬಹುದು. ದೊಡ್ಡ ಸಂಖ್ಯೆಯಲ್ಲಿ ಕರಸೇವಕರನ್ನು ಸರ್ಕಾರ ಅಯೋಧ್ಯೆಗೆ ಕರೀತಾ ಇದೆ. ಕರಸೇವಕರಿಗಾಗಿ ಬಸ್ಸು, ರೈಲು, ಟ್ರಕ್ಗಳ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಅಯೋಧ್ಯೆಯಿಂದ ಕರಸೇವಕರ ವಾಪಸ್ ವೇಳೆ ಗೋಧ್ರಾ ರೀತಿ ದುರಂತ ನಡೀಬಹುದು. ಉದ್ಧವ್ ಠಾಕ್ರೆ ಅವ್ರನ್ನ ಯಾವ ಆಧಾರದ ಮೇಲೆ ಹೇಳಿದ್ರಿ ಅಂದರೆ, ನನ್ನ ಅನಿಸಿಕೆ, ನನ್ನ ಅಭಿಪ್ರಾಯ, ನನ್ನ ಹಂಚು ಅನ್ಬಹುದು. ಬಿ ಕೆ ಹರಿಪ್ರಸಾದ್ ಅನಿಸಿಕೆ, ಅಭಿಪ್ರಾಯ, ಹಂಚಲ್ಲ. ಇಟ್ ಈಸ್ ಅನ್ ಇನ್ಫಾರ್ಮೇಷನ್, ಮಾಹಿತಿ. ಆ ಮಾಹಿತಿಯನ್ನು ಶೇರ್ ಮಾಡಿಕೊಳ್ಳಬೇಕಾದದ್ದು ಅವರ ಕರ್ತವ್ಯ ಅಂತ ನನ್ನ ಅನಿಸಿಕೆ. 2002 ಫೆಬ್ರವರಿ 27 ಗೋಧ್ರಾ ನರಮೇಧ ನಡೆದದ್ದು. ಸಾಬರ್ಮತಿ ಎಕ್ಸ್ಪ್ರೆಸ್ ಟ್ರೈನು ಅಯೋಧ್ಯೆಯಿಂದ ಅಹಮದಾಬಾದಿಗೆ ಬರ್ತಾ ಇತ್ತು. ಗೋಧ್ರಾ ರೈಲ್ವೆ ಸ್ಟೇಷನ್ನಲ್ಲಿ ನಿಂತ್ಕೊಂಡಿದ್ದಾಗ 1700 ಜನ ಕರಸೇವಕರಿದ್ದರು. ಅದರಲ್ಲಿ ರಾಮಭಕ್ತರಿದ್ದರು. ಅಯೋಧ್ಯೆಯಲ್ಲಿ ಒಂದು ಯಾಗದಲ್ಲಿ ಭಾಗವಹಿಸಿ ಅಲ್ಲಿಂದ ವಾಪಸ್ ಅಹಮದಾಬಾದಿಗೆ ಬರ್ತಾ ಇದ್ದರು. ಗೋಧ್ರಾ ರೈಲ್ವೆ ಸ್ಟೇಷನ್ನಲ್ಲಿ ಟ್ರೈನ್ ನಿಂತ್ಕೊಂಡಿತ್ತು. 4 ತಾಸು ಲೇಟಾಗಿ ಓಡ್ತಾ ಇತ್ತು ಅವತ್ತು. ನಿಂತುಕೊಂಡಿದ್ದ ಟ್ರೈನಿನ ಮೇಲೆ 2000 ಜನರ ಗುಂಪು ದಾಳಿ ನಡೆಸುತ್ತೆ. ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚುತ್ತೆ. 59 ಜನ ಜೀವಂತ ಸುಟ್ಟು ಹೋಗ್ಬಿಟ್ರು. ಅವರ ಪೈಕಿ 10 ಮಕ್ಕಳು. 10 ಜನ ಮಕ್ಕಳು ಸೇರಿದಂತೆ 59 ಜನ, 27 ಜನ ಮಹಿಳೆಯರು, 10 ಜನ ಮಕ್ಕಳು ಸೇರಿದಂತೆ 59 ಜನ ಜೀವಂತ ಸುಟ್ಟು ಹೋಗ್ಬಿಟ್ರು. 2002 ಫೆಬ್ರವರಿ 27ನೇ ತಾರೀಕು. ಅದಾದ ನಂತರದ್ದು ಗೋಧ್ರೋತ್ತರ ಹತ್ಯಾಕಾಂಡ. ಗುಜರಾತ್ ಹೊತ್ಕೊಂಡು ಉರಿದು ಬಿಡ್ತು. ಗುಜರಾತ್. ನರೇಂದ್ರ ಮೋದಿ ಆವಾಗಷ್ಟೇ ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದರು. ಗೋಧ್ರಾ ಹತ್ಯಾಕಾಂಡ ನಡೆದಾಗ ನರೇಂದ್ರ ಮೋದಿ ಅವರ ಪೊಲಿಟಿಕಲ್ ಕರಿಯರ್ನ ಮೋಸ್ಟ್ ಕಾಂಟ್ರವರ್ಷಿಯಲ್ ಪಾರ್ಟ್ ಯಾವುದು, ಘಟನೆ ಯಾವುದು ಅಂದರೆ ಗೋಧ್ರಾ ಹತ್ಯಾಕಾಂಡದ ನಂತರ ನಡೆದ ಗೋಧ್ರೋತ್ತರ ಹತ್ಯಾಕಾಂಡಗಳು, ಹಿಂದೂ ಮುಸ್ಲಿಂ ಗಲಭೆಗಳು. ಅವರು ವಿಚಾರಣೆಯನ್ನು ಎದುರಿಸಿದ್ರು. ದೊಡ್ಡ ಕಥೆ ಅದು. 2008 ಸೆಪ್ಟೆಂಬರ್ನಲ್ಲಿ ಒಂದು ನಾನಾವತಿ ಮೆಹ್ತಾ ಆಯೋಗ ಅಂತ ಆಯೋಗವನ್ನು ರಚಿಸಲಾಗುತ್ತೆ. ಆಯೋಗ ತನಿಖೆ ನಡೆಸಿ ಒಂದು ರಿಪೋರ್ಟ್ ಕೊಡುತ್ತೆ. ಮುಸ್ಲಿಂ ಉದ್ರಿಕ್ತರಿಂದ ಗೋಧ್ರಾ ರೈಲಿಗೆ ಬೆಂಕಿ ಹಚ್ಚಲಾಯಿತು ಅಂತ. ಗುಜರಾತ್ನ ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಅಕ್ಷಯ್ ಕುಮಾರ್ ಮೆಹ್ತಾ ಮತ್ತು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ GT ನಾನಾವತಿ ಅವರ ನೇತೃತ್ವದಲ್ಲಿ ಒಂದು ಆಯೋಗ ರಚನೆ ಮಾಡಲಾಯಿತು. ಆಯೋಗದವರು ರಿಪೋರ್ಟ್ ಕೊಟ್ಟರು. ಮುಸ್ಲಿಂ ಉದ್ರಿಕ್ತರಿಂದ ಗೋಧ್ರಾ ರೈಲಿಗೆ ಬೆಂಕಿ ಹಾಕಲಾಯಿತು. ಪೂರ್ವ ನಿಯೋಜಿತ ಕೃತ್ಯ ಅದು. ಗೋಧ್ರಾ ನಿಲ್ದಾಣದ ಹತ್ತಿರ ಇರುವ ಸಿಗ್ನಲ್ ಫಾಲಿಯಾದ ಮುಸ್ಲಿಂ ಜನ ಬಂದು ಬೆಂಕಿ ಇಟ್ಟರು ಅಂತ. 2002 2004ರಲ್ಲಿ
ಕೇಂದ್ರದಲ್ಲಿ UPA ಸರ್ಕಾರ ಅಸ್ತಿತ್ವಕ್ಕೆ ಬಂತು. ಲಾಲು ಪ್ರಸಾದ್ ಯಾದವ್ ರೈಲ್ವೆ ಮಿನಿಸ್ಟರ್ ಆಗ್ತಾರೆ. ಅವರು ಇನ್ನೊಂದು ಆಯೋಗ ರಚನೆ ಮಾಡ್ತಾರೆ, ಬ್ಯಾನರ್ಜಿ ಆಯೋಗ. ಅದು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಉಮೇಶ್ ಚಂದ್ರ ಬ್ಯಾನರ್ಜಿ ನೇತೃತ್ವದ ಆಯೋಗ ಒಂದು UPA ಸರ್ಕಾರದ ಸಂದರ್ಭದಲ್ಲಿ ರಚಿತ ಆಗುತ್ತೆ. 4 ತಿಂಗಳಲ್ಲಿ ತನಿಖೆ ನಡೆಸಿ ವರದಿ ಕೊಟ್ಬಿಡ್ತಾರೆ. 4 ತಿಂಗಳಲ್ಲಿ ಅವ್ರು ಹೇಳ್ತಾರೆ ಗೋಧ್ರಾ ಇನ್ಸಿಡೆಂಟ್ ವಾಸ್ ಅನ್ ಆಕ್ಸಿಡೆಂಟ್ ಅಂತ. ಅಚಾನಕ್ಕಾಗಾಯಿತು. ಪೆಟ್ರೋಲು ರೈಲಿನ ಒಳಗೆ ಇತ್ತು ಅಂತಾರೆ ಅವರು. ರೈಲಿನ ಒಳಗೆ ಇತ್ತು ಪೆಟ್ರೋಲು, ಆಕಸ್ಮಿಕವಾಗಿ ಬೆಂಕಿ ಹತ್ಕೊಂಡಿತು, ಯಾರೂ ಹೊರಗಡೆಯಿಂದ ದಾಳಿನೇ ಮಾಡಿರಲಿಲ್ಲ ಟ್ರೈನಿನ ಮೇಲೆ ಅಂತ. ಈ ಆಯೋಗದ ವರದಿ ಗುಜರಾತ್ ಹೈಕೋರ್ಟ್ನಲ್ಲಿ ಎಕ್ಕಮಕ್ಕ ಉಗಿಸ್ಕಂತ. ಆ ಮಾತು ಬೇರೆ. ಬ್ಯಾನರ್ಜಿ ರಿಪೋರ್ಟ್ಗೆ ಮಾನ್ಯತೆ ಇಲ್ಲ ಅಂತ ಗುಜರಾತ್ ಹೈಕೋರ್ಟ್ ಹೇಳ್ತು. 2006 ಸೆಪ್ಟೆಂಬರ್ನಲ್ಲಿ ತೀರ್ಪು ಬರುತ್ತೆ. ಅದೊಂದು ಅಸಂವಿಧಾನಿಕ, ಅಕ್ರಮ ಮತ್ತು ಊರ್ಜಿತವಲ್ಲದ ವರದಿ ಅಂತ ಗುಜರಾತ್ ಹೈಕೋರ್ಟ್ ಹೇಳ್ತು. ಅಧಿಕಾರ ಬಳಸಿ ದುರುದ್ದೇಶದಿಂದ ವರ್ಣರಂಜಿತ ವರದಿ ಸಿದ್ಧಪಡಿಸಲಾಗಿದೆ ಅಂದರು. ಯಾವುದೇ ಕಾರಣಕ್ಕೂ ಈ ವರದಿ ಲೋಕಸಭೆಯಲ್ಲಿ ಮಂಡಿತವಾಗಬಾರ್ದು, ಸಂಸತ್ನಲ್ಲಿ ಮಂಡನೆಯಾಗಬಾರ್ದು ಅಂತ ಗುಜರಾತ್ ಹೈಕೋರ್ಟ್ ಹೇಳ್ತು. ಅಂದರೆ ಗುಜರಾತ್ ಗಲಭೆ ನಡೆದಂಥ ಸಂದರ್ಭದಲ್ಲಿ, ಗೋಧ್ರಾ ಹತ್ಯಾಕಾಂಡ ನಡೆದಂಥ ಸಂದರ್ಭದಲ್ಲಿ ಕೇಂದ್ರದಲ್ಲಿ BJP ಸರ್ಕಾರ, NDA ಸರ್ಕಾರ ಇತ್ತು. ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿಗಳು. 2002. 2004 ಚುನಾವಣೆಯಲ್ಲಿ ವಾಜಪೇಯಿ ಅಧಿಕಾರ ಕಳ್ಕೊಂಡ್ರು, UPA ಅಧಿಕಾರಕ್ಕೆ ಬಂತು, ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಆದರು. ಅಧಿಕಾರಕ್ಕೆ ಬಂದ ತಕ್ಷಣ ಅಂದರೆ ಮುಸ್ಲಿಮರಿಗೆ ಒಂದು ಕ್ಲೀನ್ ಚಿಟ್ ಕೊಡೋಣ ಅನ್ನುವ ರೀತಿಯಲ್ಲಿ ಬ್ಯಾನರ್ಜಿ ವರದಿಯನ್ನು ಕೊಡಲಾಯಿತು. ಅದಕ್ಕೆ ಕೋರ್ಟ್ನಲ್ಲಿ ಏನಾಗಬೇಕು ಅದಾಯಿತು. ಘಟನೆ ನಡೆದು 2.5 ವರ್ಷಗಳ ನಂತರ ರಚನೆಯಾಗಿದ್ದಂಥ ಆಯೋಗ. ಅದರಲ್ಲಿ FSL ವರದಿಯೂ ಇರಲಿಲ್ಲ, ಪ್ರತ್ಯಕ್ಷದರ್ಶಿಗಳ ಸಾಕ್ಷಿ ಕೂಡ ಅದರಲ್ಲಿ ಇರಲಿಲ್ಲ. ರೈಲ್ವೆ ಇಲಾಖೆಯಿಂದ ರಚನೆಗೊಂಡಿದ್ದಂಥ ಆಯೋಗ ಅಂತಿಮವಾಗಿ 2011 ಫೆಬ್ರವರಿಯಲ್ಲಿ ಗೋಧ್ರಾದ ತೀರ್ಪು ಬಂದಿದೆ. 31 ಜನ ಅಪರಾಧಿಗಳು ಅಂತ ನ್ಯಾಯಾಲಯ ತೀರ್ಮಾನಿಸ್ತು. 11 ಜನರಿಗೆ ಗಲ್ಲು ಶಿಕ್ಷೆ, 20 ಜನರಿಗೆ ಜೀವಾವಧಿ ಶಿಕ್ಷೆ ಕೊಡ್ತು. 63 ಜನರನ್ನು ಪ್ರಕರಣದಿಂದ ವಜಾ ಮಾಡಲಾಯಿತು ಸಾಕ್ಷ್ಯಾಧಾರಗಳ ಕೊರತೆಯಿಂದ. ಗೋಧ್ರಾ ಹತ್ಯಾಕಾಂಡ ಪೂರ್ವ ನಿಯೋಜಿತ ಕೃತ್ಯ ಅಂತ ಜಡ್ಜ್ಮೆಂಟ್ನಲ್ಲಿ ಹೇಳಲಾಯಿತು. 2017ರಲ್ಲಿ ವಿಚಾರಣಾ ನ್ಯಾಯಾಲಯದ ಆದೇಶವನ್ನು ಹೈಕೋರ್ಟ್ ಎತ್ತಿ ಹಿಡಿತು, ಗುಜರಾತ್ ಹೈಕೋರ್ಟು. ಆದರೆ 11 ಜನರಿಗೆ ವಿಧಿಸಲಾಗಿದ್ದ ಗಲ್ಲು ಶಿಕ್ಷೆಯನ್ನು ಜೀವಾವಧಿ ಶಿಕ್ಷೆಯನ್ನಾಗಿ ಪರಿವರ್ತಿಸಲಾಯಿತು. ಈಗ 31 ಜನ ಅಪರಾಧಿಗಳು ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಇದು ಗೋಧ್ರಾ ತನಕ. ಈ BK ಹರಿಪ್ರಸಾದ್ ಹೇಳ್ತಾರೆ ಅಂಥ ಘಟನೆ ಇನ್ನೊಂದು ಸಲ ಆಗ್ಬೋದು, ಕರ್ನಾಟಕದಲ್ಲೇ ಆಗಬಹುದು. ನನಗೆ ಮಾಹಿತಿ ಇದೆ, ಖಚಿತವಾದ ಮಾಹಿತಿ ಇದೆ ಅಂತ. ಹೌದು ಅಂತ ಕಾಂಗ್ರೆಸ್ನವ್ರು ಹೇಳ್ತಾರ? BK ಹರಿಪ್ರಸಾದ್ ಹೇಳಿಕೆಗೆ BJP ಅವರ ಪ್ರತಿಕ್ರಿಯೆ ಏನು? ಭಾರತಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ ಆಗಿದೆ. ಬೇರೆ ಬೇರೆ ಪಕ್ಷಗಳು, ಬೇರೆ ಬೇರೆ ಮೈತ್ರಿಕೂಟಗಳ ಆಡಳಿತ ನಡೆಸಿದ್ದಾವೆ. ಅವು ರಾಜಕೀಯ ಕಾರಣಕ್ಕೆ ಅಧಿಕಾರಕ್ಕೆ ಬರಬೇಕು ಅಂತ ತನ್ನ ಜನರ ರಕ್ತ ತಾನೇ ಹರಿಸಿರುವಂಥ ಉದಾಹರಣೆಗಳಿದೆಯಾ? ಎಲ್ಲ ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.